ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಇವತ್ತು ಭಾನುವಾರ, ಈಗ ಸಂಜೆ ಆಗ್ತಾಯಿದೆ. ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕು ಶೇರು ಕಮೆಂಟು ಮಾಡಿ. ಹಾಗೆ ಇನ್ನೂ ಇಷ್ಟ ಆಯಿತು ಅಂತಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲನೂ ಕೂಡ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಸ್ನೇಹಿತರೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋದು ಆಲ್ಮೋಸ್ಟ್ ಇದು ತುಂಬಾ ರಿಕ್ವೆಸ್ಟು ಇದ್ದಿದ್ದಂಥ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತು ನಾನು ಈ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇರೋದು ಸ್ನೇಹಿತರೆ. ಏನಪ್ಪ ಅಂತಂದರೆ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ರಿ, ನೀವು ಟೆರೆಸ್ ಗಾರ್ಡನಲ್ಲಿ ಯಾವ್ಯಾವ ಥರದ ಪಾಟನ್ನು ಯೂಸ್ ಮಾಡ್ತಿದ್ದೀರಿ, ಎಷ್ಟು ಇಂಚ್ ಪಾಟನ್ನು ಯೂಸ್ ಮಾಡ್ತೀರಿ ಗಿಡಗಳು ಹಾಕೋದಕ್ಕೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ. ಹಾಗಾಗಿ ಅದ್ರ ಜೊತೆಗೆ ನಾನು ನನ್ನ ಟೆರೆಸ್ ಗಾರ್ಡನಲ್ಲಿ ಅಂದರೆ ಟೆರೆಸ್ ಗಾರ್ಡನಲ್ಲಿ ಯಾವ ರೀತಿ ಗಿಡಗಳನ್ನು ಬೆಳಿಬಹುದು ಅನ್ನೋದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಯಾರೆಲ್ಲ ಮತ್ತೆ ಕೇಳ್ತಾಯಿದ್ದೀನಿ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಇನ್ನೊಮ್ಮೆ ಹೇಳ್ತೀನಿ. ಹಾಗೇನೆ ಸ್ನೇಹಿತರೆ, ನಾನು ಅಂದರೆ ಕಮೆಂಟ್ಸ್ಗಳಲ್ಲೂ ಕೂಡ ಅವ್ರಿಗೆ ನಾನು ರಿಪ್ಲೈ ಮಾಡಿದ್ದೀನಿ. ಬಟ್ ಲೈವಲ್ಲಿ ಒಂದು ವಿಡಿಯೋ ಮಾಡಿ ತೋರಿಸ್ಬಿಡೋಣ, ಜೊತೆಗೆ ಟೆರೆಸ್ ಗಾರ್ಡನಲ್ಲಿ ಬೆಳಿಬಹುದಾದಂಥ ಗಿಡಗಳು ಯಾವ್ಯಾವು ಅನ್ನೋದನ್ನು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಬನ್ನಿ, ತಡ ಮಾಡೋದು ಬೇಡ, ಈಗ ಸ್ಟಾರ್ಟ್ ಮಾಡೋಣ. ನಾನು ಜಾಸ್ತಿ ಹಾಕಿರುವಂಥದ್ದು 16 ಇಂಚ್ ಪಾಟು ಮತ್ತು 20 ಇಂಚ್ ಪಾಟ್ಗಳಲ್ಲಿ ನಾನು ಜಾಸ್ತಿ ಹಾಕಿರುವಂಥದ್ದು. ತುಂಬ ಜನಕ್ಕೆ ಅದೇ ಆಶ್ಚರ್ಯ, ಹೆಂಗೆ ನೀವು ಇಷ್ಟು ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಇಷ್ಟು ಚೆನ್ನಾಗಿ ಗಿಡಗಳನ್ನು ಹಾಕಿದ್ದೀರಾ, ಇಷ್ಟು ಚೆನ್ನಾಗಿ ಹಣ್ಣುಗಳು ಹೂಗಳು ಆಗ್ತಾ ಇದ್ದಾವಲ್ಲ, ಹೇಗೆ ಅದು ಅನ್ನೋದೇ ತುಂಬ ಜನಕ್ಕೆ ಒಂದು ಕುತೂಹಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾವು ಚಿಕ್ಕ ಪಾಟಲ್ಲೇ ಒಂದು ಆ ಗಿಡಕ್ಕೆ ಏನೇನೆಲ್ಲ ಬೇಕು ಅಂತಂದರೆ ಗೊಬ್ಬರಗಳು ಯಾವ ರೀತಿ ರೆಡಿ ಮಾಡ್ಕೋತೀವಿ, ಮಣ್ಣು ಯಾವ ರೀತಿ ರೆಡಿ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಂಗಾಗಿ ನಾನು ನೆಕ್ಸ್ಟು ಮಣ್ಣು ಮಿಕ್ಸ್ ಮಾಡೋದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ. ಈಗ ಸದ್ಯಕ್ಕೆ ಇದು ತುಂಬ ರಿಕ್ವೆಸ್ಟ್ ಇದ್ದಿದ್ದರಿಂದ ಈ ಒಂದು ವಿಡಿಯೋನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರೋದು. ರಿಯಲ್ಲಾಗೆ ನೀವು ನೋಡ್ಬೋದು, ಇಲ್ಲಿ ಯಾವುದೇ ರೀತಿ ಎಡಿಟಿಂಗು ಆ ಥರದ್ದೆಲ್ಲ ನಾನು ಜಾಸ್ತಿ ಯಾವುದೇ ವಿಡಿಯೋಗಳಲ್ಲೂ ಕೂಡ ಮಾಡೋದಿಲ್ಲ. ನಿಮಗೆ ಗೊತ್ತು, ತುಂಬ ಜನ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ. ಇದು ನೋಡ್ಬೋದು, ಇದು ನಿಂಬೆ ಗಿಡ. ಇದು ಸುಮಾರು ವಿಡಿಯೋಗಳಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಈ ಗಿಡನ. ಮತ್ತು ಇದು ಹೂ ಬಂದಾಗ ಕಾಯಿಗಳಾದಾಗಲೂ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ, ನೋಡ್ಬೋದು. ಈ ಒಂದು ಗಿಡನ ನಾನು ಹಾಕಿರುವಂಥದ್ದು 20 ಇಂಚಿನ ಪಾಟಲ್ಲಿ ಹಾಕಿದ್ದೀನಿ ನಾನು, ಗಾರೆ ಪಾಟಲ್ಲಿ. ಅದರ ಜೊತೆಗೆ ನಾನು ಟೆರೆಸ್ ಗಾರ್ಡನಲ್ಲಿ ಗಾರೆ ಪಾಟ್ ಯೂಸ್ ಮಾಡ್ಬೋದಾ ಏನು ಅನ್ನೋದನ್ನು ಕೂಡ ನಾನು ನೆಕ್ಸ್ಟು ನಿಮಗೆ ಶೇರ್ ಮಾಡ್ತೀನಿ, ಈ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ. ಇದು ನೋಡ್ಬೋದು, ಇದು 20 ಇಂಚ್ ಪಾಟಲ್ಲಿ ನಾನು ಹಾಕಿರೋದು. 20 ಇಂಚ್ ಪಾಟಲ್ಲಿ ನಿಂಬೆ ಗಿಡನ ಹಾಕಿರೋದು. ಜೊತೆಗೆ ಈ ಕಡೆ ದಾಳಿಂಬೆ ಗಿಡನೂ ಕೂಡ 20 ಇಂಚು ಪಾಟಲ್ಲೇ ನಾನು ಹಾಕಿರೋದು ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಇದರಲ್ಲಿ ಆಲ್ರೆಡಿ ಈಗ ನಾನು 2 ಸಲ ಹಣ್ಣನ್ನು ತೆಗೆದಿದ್ದೀನಿ, ಅಂದರೆ 2 ಸಲ ದಾಳಿಂಬೆ ಹಣ್ಣನ್ನು ಹಾರ್ವೆಸ್ಟ್ ಮಾಡಿದ್ದೀನಿ ನಾನು. ಇದು 20 ಇಂಚಿನ ಪಾಟಲ್ಲಿ ಹಾಕಿರುವಂಥ ಗಿಡ. ಅದರ ಜೊತೆಗೇ ಈ ಕಡೆ ಬನ್ನಿ, ಇದು ಅಂಜೂರ. ಇಲ್ಲಿ ನೋಡ್ಬೋದು, ಇದು ಅಂಜೂರ ಬಂದು ನಾನು 16 ಇಂಚ್ ಪಾಟಲ್ಲಿ ಹಾಕಿದ್ದೀನಿ. ಇದು ಪ್ಲಾಸ್ಟಿಕ್ ಪಾಟಲ್ಲಿ ಹಾಕಿರೋದು, ಫೈಬರ್ ಪಾಟು. ಬಿಸಿಲು ಸಹಿತ ಇದು ಏನೂ ಆಗೋದಿಲ್ಲ. ಹತ್ರ ಈ ಒಂದು ಪಾಟ್ ಬಂದು ಒಂದು 5 ರಿಂದ 6 ವರ್ಷ ಬಳಕೆ ಬರಬಹುದು ಅಂತ ಅಂದ್ಕೊಂಡಿದ್ದೀನಿ. ನಾನು ತಗೋಬೇಕಾದ್ರೆ ನರ್ಸರಿಯಲ್ಲಿ ಹೇಳಿದ್ದು. ಹಾಗಾಗಿ ನಾನು ಇಲ್ಲಿ ಲೋಕಲ್ ಪ್ಲಾಸ್ಟಿಕ್ ಅಂಗಡಿನಲ್ಲಿ ತೊಗೊಂಬಂದಿದ್ದು, ಹೋಲ್ಸೇಲಲ್ಲಿ ಸಿಗುತ್ತಲ್ಲ ಅಲ್ಲಿ ತಗೊಂಬಂದಿದ್ದು. ಸಿಕ್ಕಾಪಟ್ಟೆ ರೇಟು ಜಾಸ್ತಿನೇ ಇದೆ ಅಂತ ಅನ್ನಿಸ್ತು ನನಗೆ ಇದು. ಮತ್ತು ಇಲ್ಲಿ ನೋಡ್ಬೋದು, ಇದು ವಾಟರ್ ಆ್ಯಪಲ್ಲು, ಅದನ್ನು ಕೂಡ ನಾನು ಗಾರೆ ಪಾಟಲ್ಲೇ ಹಾಕಿರುವಂಥದ್ದು. ಇದು ಬಂದು ಸೇಮು, ಇದು ಅದಕ್ಕೆ 16 ಇಂಚ್ ಪಾಟಿಗಿಂತ ಒಂದು 2 ಇಂಚು ಕಮ್ಮಿ ಅಂತಲೇ ಹೇಳ್ಬೋದು. ಇದು 14 ಇಂಚ್ ಪಾಟು, ಇದು ಗಾರೆ ಪಾಟ್. ಇದು ಇಲ್ಲಿ ಬನ್ನಿ, ಇದು ನೋಡಿ, ಇದು ಮಲಿನಾ ಟೆನ್ನಿಸ್ ಬಾಲ್ ಚೆರಿ. ಇದು
ಆ ಗಿಡನೂ ಕೂಡ ನಾನು ಗಾರೆ ಪಾಟಲ್ಲೇ ಹಾಕಿದ್ದೀನಿ. ಇದನ್ನು ರೀಪಾಟ್ ಮಾಡಬೇಕು ನಾನು, ಯಾಕೆ ಅಂತಂದರೆ ಈ ಪಾಟ್ ಸಾಕಾಗ್ತಾಯಿಲ್ಲ ಇದಕ್ಕೆ. ಅಂದರೆ ಇದು ಸಿಕ್ಕಾಬಟ್ಟೆ ಕಾಯಿಗಳು ಬಿಡ್ತಾ ಇದೆ, ಬಟ್ ಇದಕ್ಕೆ ಈ ಮಣ್ಣಲ್ಲಿ ಸ್ವಲ್ಪ ನೀರು ನಿಲ್ಲೋದು ಕಡಿಮೆ, ಜೊತೆಗೆ ಇದು ಈ ಪಾಟ್ ಸಾಕಾಗ್ತಾಯಿಲ್ಲ. ಇದು 14 ಇಂಚ್ ಪಾಟು, ಗಾರೆ ಪಾಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಣ್ಣ ಸಣ್ಣ ಪಾಟ್ಗಳಲ್ಲೇ ನಾವು ತುಂಬ ಚೆನ್ನಾಗಿ ನಾವು ಗಿಡಗಳನ್ನು, ಎಲ್ಲ ಥರದ ಗಿಡಗಳನ್ನು ಬೆಳ್ಕೋಬೋದು. ಈಗ ನೆಕ್ಸ್ಟು ನಾನು ಟೆರೆಸ್ ಗಾರ್ಡನ್ಗೆ ಯಾವ್ಯಾವ ಗಿಡಗಳನ್ನು ಹಾಕ್ಬೋದು, ನಾನು ಯಾವ್ಯಾವ್ದು ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ಆಲ್ರೆಡಿ ನಾನು ತೋರಿಸಿದ್ದೀನಿ. ತುಂಬ ಜನ ಕೇಳ್ತಿದ್ದರಿಂದ ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆ ಹಿಂಗೇ ಸ್ಟಾರ್ಟ್ ಮಾಡಿಬಿಡ್ತೀನಿ. ಟೆರೆಸ್ ಗಾರ್ಡನ್ನಲ್ಲಿ ದ ಬೆಸ್ಟು ಅಂತ ಅಂದರೆ ತುಂಬ ಚೆನ್ನಾಗಿ ಸಣ್ಣ ಪಾಟಲ್ಲೇ ಬೆಳಿಬೋದಂಥ ಗಿಡ ಇದು ಕೂಡ ಮಲಿನಾ ಟೆನಿಸ್ ಬಾಲ್ ಚೆರಿ. ಇದನ್ನು ಕೂಡ ನಾವು ಬೆಳಿಬೋದು, ಅಂದರೆ ಟೆರೆಸ್ ಗಾರ್ಡನ್ ಮಾಡೋರು ಬೆಳಿಬೋದು, ಪಾಟಲ್ಲೂ ಬೆಳಿಬೋದು ಮತ್ತು ಇದನ್ನು ಡ್ರಮ್ಮಲ್ಲೂ ಬೆಳಿಬಹುದು. ಇಲ್ಲಿ ನೋಡಿ, ಇದು ವೆರಿಕೇಟೆಡ್ ಸಪೋಟ. ಇದು ಆಲ್ರೆಡಿ 2 ಸಲ ಇದನ್ನು ಕಾಯಿ ತೆಗೆದಿದ್ದೀನಿ. ಈಗ ಇಲ್ಲ ಹೂವು ಆಗ್ತಾಯಿದೆ ನೋಡಿ, ಹೂವು ಆಗ್ತಾಯಿದೆ. ಇದರಲ್ಲಂತೂ ನೋಡಿ ಬಂಚೇ ಇದೆ ನೋಡಿ. ಇದಕ್ಕೆ ಪಾಟ್ ಆವಾಗಲೇ ಹೇಳ್ದಂಗೆ ನಾನು ಸಾಕಾಗ್ತಾಯಿಲ್ಲ, ಹಂಗಾಗಿ ಇದು ಟೆರೆಸ್ ಗಾರ್ಡನಲ್ಲಿ ಇದನ್ನು ಕೂಡ ಬೆಳಿಬೋದು. ಅದರ ಜೊತೆಗೆ ಮಾವು ಸುಮಾರು ವೆರೈಟಿ ಹಾಕಿದ್ದೀನಿ ನೋಡ್ಬೋದು. ಇದು 16 ಇಂಚ್ ಪಾಟಲ್ಲಿ ಹಾಕಿದ್ದೀನಿ ಮಾವು. ಇದರ ಆಲ್ರೆಡಿ ಒಂದು ಕಾಯಿ ಆಗಿರೋದನ್ನು ನೀವು ನೋಡ್ಬೋದು. ಟೆರೆಸ್ ಗಾರ್ಡನ್ಗೆ ಬೆಸ್ಟು ಮಾವು ಹಾಕ್ಬೋದು ಮತ್ತು ವಾಟರ್ ಆ್ಯಪಲ್ ಹಾಕ್ಬೋದು. ಅದರಲ್ಲಿ ಫ್ಲವರಿಂಗ್ ಆಗಿದೆ, ಅಲ್ಲಿ ತೋರಿಸಿದ್ನಲ್ಲ ನಿಮಗೆ, ಅದನ್ನು ಇನ್ನೊಂದು ಸಲ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಈಗ ಬೆಳಗ್ಗೆ ಗಿಡ ಕಟ್ ಮಾಡಿದೆ, ಅದಕ್ಕೆ ಗೊಬ್ಬರಕ್ಕೆ ಅಂತಲೇ ಹಾಕಿದ್ದೀನಿ. ನೆಕ್ಸ್ಟು ನಾವು ಟೆರೆಸಲ್ಲಿ ಆರೆಂಜ್ ಕೂಡ ಬೆಳಿಬೋದು ನೋಡಿ. ತುಂಬ ಚೆನ್ನಾಗಿ ಈಸಿಯಾಗಿ ಬೆಳ್ಕೊಬೋದು ಆರೆಂಜು. ತುಂಬ ಜನ ಇದು ಬರುತ್ತಾ ಏನು ಎತ್ತಾ ಅಂತ ಡೌಟ್ಸಲ್ಲೇ ಕೇಳ್ತೀರಾ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಗಿಡದಲ್ಲಿ ಅಷ್ಟು ಹೂಗಳು ಕಾಯಿಗಳು ಆಗಿಬಿಡಲ್ಲ. ಅದು ಮಣ್ಣು ನಾವು ಯಾವ ರೀತಿ ಮಿಕ್ಸ್ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನೋಡಿ, ಇದರಲ್ಲಿ ಸುಮಾರು ಇಲ್ಲಾಂದ್ರೂ ಸುಮಾರು ಹೇಳಿದ್ರೆ ಒಂದು 100ರಿಂದ 200 ಹೂವು ಬಂತು. ಅದರಲ್ಲಿ ಇವಾಗ ಏನಾಗಿದೆ ಅಂತಂದರೆ ಉಳ್ಕೊಂಡಿರೋವು 3 ಕಾಯಿಗಳು. ಅಂದರೆ ಬಿಸಿಲಿಗೆ ಅಥವಾ ನೀರು ನಮಗೆ ಗೊತ್ತಿಲ್ಲದೆ ನೀರು ಜಾಸ್ತಿ ಆಗ್ತಾಗ ಕಾಯಿಗಳು ಉದುರೋಗೋ ಸಾಧ್ಯತೆಗಳು ಇರ್ತವೆ. ಇದು ಆರೆಂಜ್ ಗಿಡನೂ ಕೂಡ ಬೆಳಿಬೋದು ನಾವು. ಇದು ನೋಡಿ, ಇದು ಆಲ್ ಟೈಮ್ ಮ್ಯಾಂಗೋ. ಇದು ಸೇಮು ಹೆಂಗಿರುತ್ತೆ ಅಂತಂದರೆ ಇಲ್ಲಿದೆ ನೋಡಿ, ತೋತಾಪುರಿ ಮಾವಿನಕಾಯಿ ಇರುತ್ತಲ್ಲ ಅದೇ ಥರನೇ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ಇನ್ನೊಂದು ಹಣ್ಣಾಗಿದೆ ನೋಡಿ, ಇದು ಇನ್ನೊಂದು 2-3 ದಿವಸ ಅದರಲ್ಲೇ ಇರಲಿ, ಇದನ್ನು ಕೀಳೋದಿಲ್ಲ. ಸೇಮ್ ಟು ಸೇಮ್ ಇದು ತೋತಾಪುರಿ ಇದ್ದಂಗೆ ಇರುತ್ತೆ, ಬಟ್ ಸ್ವೀಟು ಸಿಕ್ಕಾಪಟ್ಟೆ ಸ್ವೀಟ್ ಇರುತ್ತೆ. ಇದನ್ನು ನಾನು ಸ್ವಲ್ಪ ಅಂದರೆ ಇದು ಜಾಸ್ತಿ ಹೈಟ್ ಹೋಗೋದಿಲ್ಲ, ಇದಿಷ್ಟೇ ಹೈಟ್ ಬರೋದು. ಇಲ್ಲಿ ನೋಡಿ, ಇದು ಅಮ್ಮಮ್ಮ ಅಂದರೆ ಡ್ರಮ್ ತೆಗೆದು ಇದನ್ನು ಅಳತೆ ಮಾಡಿ ನೋಡೋದಾದರೆ ನಾವು ಇದು ಒಂದು 3 ಅಡಿನೋ 4 ಅಡಿನೋ ಇದೆ ಅಷ್ಟೇ ಗಿಡ. ಇದು ಹೆಂಗೆ ಅಂದರೆ ಬುಷಿಯಾಗಿ ಬರುತ್ತೆ, ಫುಲ್ ಅಗಲವಾಗಿ ಇದು ಬರುವಂಥ ಒಂದು ಮಾವಿನ ಗಿಡ. ಇಲ್ಲಿ ನೋಡ್ಬೋದು, ತುಂಬ ಜಾಸ್ತಿ ಹೈಟ್ ಹೋಗೋದಿಲ್ಲ. ಇದು ಯಾವಾಗಲೂ ಇದರಲ್ಲಿ 6 ತಿಂಗಳು ಹೂ, ಅಂದರೆ 6 ತಿಂಗಳಲ್ಲಿ 3 ತಿಂಗಳು ಹೂ ಇರುತ್ತೆ, 3 ತಿಂಗಳು ಕಾಯಿ ಇರುತ್ತೆ, ಆ ಥರ. ಇಲ್ಲಿ ನೋಡ್ಬೋದು ತುಂಬಾ ಹೂಗಳಾಗಿದ್ದಾವೆ ಈ ಸಲ. ಇದು ಎಲ್ಲ ಹೊಸ್ದಾಗಿ ಬರ್ತಿರುವಂಥ ಹೂಗಳು. ಇದು ನೋಡಿ, ಇದನ್ನು ನಾನು ಒಟ್ಟಿಗೆ ಡ್ರಮ್ಗೆ ಹಾಕ್ಬಿಟ್ಟಿದ್ದೀನಿ ನಾನು. ಇದು ಡ್ರಮ್ಗೆ ಹಾಕಿ ನಾನು ಇದನ್ನು 2 ವರ್ಷ ಆಯಿತು. 2 ವರ್ಷದಲ್ಲಿ ಆಲ್ರೆಡಿ ಈಗ 3 ಸಲ, ಇದು 3ನೇ ಸಲ ನಾವು ಇದರಲ್ಲಿ ಮಾವಿನಕಾಯಿನ ತೆಗಿತಾ ಇರೋದು. ಮತ್ತು ಇದು ಆಲ್ ಟೈಮ್ ಲೆಮನ್ನು, ಇದನ್ನು ಕೂಡ ಹಾಕ್ಕೋಬೋದು. ಇದರದ್ದು ಅದು ಏನೋ ಹೆಸ್ರು ಹೇಳಿದ್ರು ನನಗೆ. ಇದು ವೆರೈಟಿ ಮಾತ್ರ ಸೂಪರು, ಮಾತ್ರ ಸೈಜ್ ಇರುತ್ತೆ ತುಂಬ. ಇಲ್ಲಿ ನೋಡಿ, ಒಂದು ಕಾಯಿ ಬಂದು 100 ಗ್ರಾಮ್ ಇರುತ್ತೆ, ಅಷ್ಟು ಚೆನ್ನಾಗಿ ಕಾಯಿ ಬಿಡುತ್ತೆ. ಮತ್ತು ನಮ್ಮ ಮನೆಗಳಿಗೆ ಈ ಥರದ್ದು ಒಂದು ಗಿಡ ಹಾಕ್ಕೊಂಡ್ರೆ ಸಾಕು, ಸಿಕ್ಕಾಬಟ್ಟೆ ಕಾಯಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು. ನಾನಂತೂ ಇದರಲ್ಲಿ ಆಗಲೇ ಒಂದು 4-5 ಸಲ ಹಾರ್ವೆಸ್ಟ್ ಮಾಡಿ ಹಾಕಿದ್ದೀನಿ, ಅಷ್ಟು ಚೆನ್ನಾಗಿರುತ್ತೆ. ಇದು ಒಂದು ಗಿಡನ ನಾವು ಟೆರೆಸ್ನಲ್ಲಿ ಹಾಕೋಬೋದು. 20 ಇಂಚ್ ಪಾಟಲ್ಲೂ ಕೂಡ ನಾವು ಹಾಕೋಬೋದು. ನಮಗೆ ಸಿಗುತ್ತೆ ಅಂತಂದರೆ ಹಾಫ್ ಡ್ರಮ್ಮಲ್ಲೂ ಕೂಡ ಇದನ್ನು ಹಾಕೋಬೋದು, 16 ಇಂಚ್ ಪಾಟಲ್ಲೂ ಕೂಡ ಹಾಕೋಬೋದು. ಮತ್ತು ಇದು ಸ್ಟಾರ್ ಫ್ರೂಟನ್ನು ಕೂಡ ಇದನ್ನು ಹಾಕೋಬಹುದು ನಾವು. ಜೊತೆಗೆ ದಾಳಿಂಬೆ ಕೂಡ ನಾವು ಹಾಕೋಬೋದು. ದಾಳಿಂಬೆ 20 ಇಂಚ್ ಪಾಟಲ್ಲೂ ಹಾಕೋಬೋದು, ಅಥವಾ ಹಾಫ್ ಡ್ರಮ್ಮಲ್ಲೂ ಕೂಡ ನಾವು ಹಾಕೊಳ್ಬೋದು. ಅಲ್ಲಿಂದ ಇಲ್ಲಿ ಬಂದರೆ ಅಂಜೂರ
ಅಂಜೂರನೂ ಅಷ್ಟೇ ನಾನು ಆವಾಗಲೇ ತೋರಿಸ್ದೆ ನಿಮಗೆ. ಇದನ್ನು ನಾನೀಗ ಸದ್ಯಕ್ಕೆ ನಾನು 16 ಇಂಚ್ ಪಾಟಲ್ಲಿ ಹಾಕಿದ್ದೀನಿ. ಅದಾದಮೇಲೆ ನೋಡೋಣ, ಗಿಡ ಇನ್ನು ಸ್ವಲ್ಪ ಹೈಟ್ ಬರುತ್ತೆ, ಇನ್ನೂ ಜಾಸ್ತಿ ನಮಗೆ ಕಾಯಿಗಳು ಬೇಕು ಅನ್ನೋದಾದರೆ ಇನ್ನೊಂದು ವರ್ಷ ಇದರಲ್ಲೇ ಇರುತ್ತೆ ಇದರಲ್ಲೇ ಬಿಡ್ತೀನಿ. ನೋಡೋಣ, ಆಮೇಲೆ ಏನಾದರೂ ನಾನು ಸ್ವಲ್ಪ ಇದು ಮಾಡಿಕೊಂಡು ಡ್ರಮ್ಸ್ ಏನಾದ್ರು ನನಗೆ ಅರ್ಧ ಇರೋಂಥ ಡ್ರಮ್ಗಳು ಸಿಕ್ಕಿದ್ರೆ ಖಂಡಿತ ನಾನು ಅದಕ್ಕೆ ಶಿಫ್ಟ್ ಮಾಡ್ಕೊತೀನಿ. ಇಲ್ಲಿ ನೋಡ್ಬೋದು, ವಾಟರ್ ಆ್ಯಪಲ್ ಆವಾಗಲೇ ತೋರಿಸಿದ್ನಲ್ವ ನಾನು, ಅದರಲ್ಲಿ ಹೂವಾಗಿರಲಿಲ್ಲ, ಇದರಲ್ಲಿ ಹೂವಾಗಿದೆ ನೋಡ್ಬೋದು. ನೋಡೋಣ ಇದು ಕಲರ್ ಯಾವ ಕಲರ್ ಬರುತ್ತೆ ಅಂತ ನೋಡೋಣ. ಜೊತೆಗೆ ಇದು ಆ್ಯಪಲ್ ಮ್ಯಾಂಗೋ ಅದನ್ನು ಕೂಡ ಹಾಕಿದ್ದೀನಿ. ಅದರ ಜೊತೆಗೆ ಬನಾನಾ ಮ್ಯಾಂಗೋ ಸದ್ಯಕ್ಕೆ ಈಗ ಒಂದೊಂದು ಬಿಟ್ಟಿದೆ, ನೋಡೋಣ ನೆಕ್ಸ್ಟ್ ಹೆಂಗೆ ಕೊಡುತ್ತೆ ಏನು ಎತ್ತ ಅಂತ. ಇದನ್ನು ಕೂಡ 16 ಇಂಚ್ ಪಾಟಿಗೆ ನಾನು ಹಾಕಿರೋದು. ಅಮಟೆ ಗಿಡನೂ ಕೂಡ ನಾನು ಇದು 16 ಇಂಚೆ ಅಂತ ಅನ್ಕೋತೀನಿ. ಇದನ್ನು ಕೂಡ ನಾನು ಪಾಟಲ್ಲೇ ಹಾಕ್ಕೊಂಡಿದ್ದೀನಿ. ಇವೆಲ್ಲ ಪಾಟಲ್ಲೇ ಬೆಳೆಯುವಂಥ ಗಿಡಗಳು. ಹಾಗೇನೆ ಇಲ್ಲಿ ಬಂದರೆ ಇಲ್ಲಿ ನೋಡಿ, ಇದು ಕೇಕ್ ಮೇಲೆ ಇಡ್ತಾರಲ್ವ ಚೆರಿ, ಆ ಒಂದು ಹಣ್ಣಿನ ಗಿಡ ಇದು ಕೂಡ ತುಂಬ ಚೆನ್ನಾಗಿ ಆಲ್ಮೋಸ್ಟು ಜಾಸ್ತಿನೇ ಆಗ್ತಾಯಿದೆ ದಿನೇ ದಿನೇ. ಕಲರು ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇದನ್ನು ಕೂಡ ನಾವು ಟೆರೆಸ್ನಲ್ಲಿ ಬೆಳ್ಕೋಬಹುದು. ಅಲ್ಲಿಂದ ಬಂದರೆ ನಾನಿಲ್ಲಿ ಆ್ಯಪಲ್ ಗಿಡನೂ ಹಾಕಿದ್ದೀನಿ, ಟ್ರೈ ಮಾಡೋಣ ಅಂದ್ಬಿಟ್ಟು ಆ್ಯಪಲ್ ಗಿಡ ಹಾಕಿದ್ದೀನಿ. ನೋಡುವ ಹೆಂಗೆ ಬರುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು. ಇದು ಪುನರ್ಪುಳಿ, ಹಾಗೆ ಇದು ಸುರಮಂಚೆರಿನೂ ಕೂಡ ನಾವು ಟೆರೆಸಲ್ಲಿ ಈಸಿಯಾಗಿ ಬೆಳ್ಕೋಬಹುದು. ಅದ್ರ ಜೊತೆಗೆ ನಿಮ್ಗೆಲ್ರಿಗೂ ಆಶ್ಚರ್ಯ ಅನಿಸ್ಬೋದು, ಇದು ಚಕೋತ ಗಿಡ. ಇಲ್ಲಿ ನೋಡಿ ಸೈಜ್ ನೋಡಿ ಏನು ಗಾತ್ರ ಇದೆ ಇದು ಅಂದರೆ, ಇದು ಒಂದೇ ಉಳಿದಿರೋದ್ರಿಂದ ಸಿಕ್ಕಾಬಟ್ಟೆ ಗಾತ್ರ ಇದೆ ಇದು. ಮತ್ತು ಮೆಣಸು ಕೂಡ ನಾವು ಬೆಳ್ಕೋಬೋದು. ಇದನ್ನು ನಾನು 16 ಇಂಚ್ ಪಾಟಲ್ಲೇ ಇದನ್ನು ಕೂಡ ಹಾಕಿರೋದು. ಮತ್ತು ಇಲ್ಲಿ ನೋಡ್ಬೋದು ಬೆಣ್ಣೆ ಸೀಬೆನೂ ಕೂಡ ನಾವು ಟೆರೆಸ್ನಲ್ಲಿ ಬೆಳ್ಕೋಬೋದು ತುಂಬ ಚೆನ್ನಾಗಿ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಕಡೆನೂ ಎಲ್ಲದರಲ್ಲೂ ಕಾಯಿಗಳು ಆಗ್ತಾ ಇರೋದನ್ನು ನಾವು ಇಲ್ಲಿ ನೋಡ್ಬೋದು. ತುಂಬ ಜನ ಅದನ್ನು ಕೇಳ್ತಾನೆ ಇದ್ರಿ, ಹಂಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಅದ್ರ ಜೊತೆಗೆ ನಾವಿಲ್ಲಿ ನೋಡಿ ಸ್ವೀಟ್ ಲೆಮನ್ನು ಕೂಡ ಒಂದು 20 ಲೀಟ್ರದ್ದು ವೇಸ್ಟ್ ಬಕೆಟ್ ಇದ್ರೂ ಕೂಡ ನಾವು ಹಾಕೋಬೋದು. ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಕೂಡ ನಾವು ಟೆರೆಸ್ನಲ್ಲಿ ಬೆಳ್ಕೋಬೋದು. ಮತ್ತು ಇಲ್ಲಿ ನೋಡಿ, ನಾವು ಹಸಿರು ಮೆಣಸನ್ನು ಕೂಡ ತುಂಬ ಚೆನ್ನಾಗಿ ಈಸಿಯಾಗಿ ಟೆರೆಸ್ನಲ್ಲೇ ಬೆಳ್ಕೋಬೋದು. ನೋಡಿ, ಒಂದೇ ಒಂದು ಹುಳ ಇಲ್ಲ ಗಿಡದಲ್ಲಿ. ಎಷ್ಟು ಚೆನ್ನಾಗಿ ನಾನೇ ಹಣ್ಣಾಗಲಿ ಅಂತ ಬಿಟ್ಟಿದ್ದೀನಿ. ಯಾಕೆ ಅಂತಂದರೆ ಒಂದು ಸ್ವಲ್ಪ ಇದು ನನಗೆ ಬಿತ್ತನೆಗೆ ಬೇಕು, ತುಂಬ ಚೆನ್ನಾಗಿದೆ ಹಸಿರು ಮೆಣಸು, ಅದಕ್ಕೆ ಇದನ್ನು ಬಿಟ್ಟಿದ್ದೀನಿ. ಇನ್ನು ಉಳಿದವು ಅದನ್ನು ಕಟ್ ಮಾಡಿ ತೆಗಿತೀನಿ. ನಾವು ಈ ಥರದ್ದನ್ನು ಕೂಡ ಟೆರೆಸ್ನಲ್ಲಿ ಹಸಿರು ಮೆಣಸಿನಕಾಯಿ ಗಿಡನೂ ಬೆಳ್ಕೋಬೋದು. 2 in 1 ಇದು. ಈ ಪಾಟಲ್ಲಿ ಇದು ಬಾಲ್ ಸಪೋಟ ಇದೆಯಲ್ಲ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಇಲ್ಲಿ ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಕೂಡ ಹಾಕ್ಕೋಬೋದು. ಮತ್ತು ಇದು ಬ್ಲ್ಯಾಕ್ಬೆರಿನೂ ಕೂಡ ಇಲ್ಲಿದೆ, ಅದನ್ನು ರೀಪಾಟ್ ಮಾಡಬೇಕು ಸ್ನೇಹಿತರೆ. ಹಾಗೆ ಇಲ್ಲಿ ಚಕೋತ, ಇನ್ನೊಂದು ರೆಡ್ ಕಲರ್ ಚಕೋತ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕ್ಕೋಬೋದು. ಮತ್ತು ಇದು ವೈಟ್ ನೇರಳೆ, ಇದನ್ನು ಕೂಡ ನೀವು ಹಾಕ್ಕೋಬೋದು. ತುಂಬ ಈಸಿಯಾಗಿ ನಾವು ಟೆರೆಸ್ ಗಾರ್ಡನಲ್ಲಿ ಒಳ್ಳೆ ಮಣ್ಣು ಮಿಕ್ಸ್ ಮಾಡಿ ಹಾಕಿದ್ರೆ ಗೊಬ್ಬರ ಇದೆಲ್ಲನೂ ನೀಟಾಗಿ ನಾವು ನಮ್ಮ ಮನೆಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನಾವು ಬೆಳ್ಕೋಬಹುದು. ಮತ್ತು ಇವೆಲ್ಲವೂ ಕೂಡ ಕಸಿ ಮಾಡಿರುವಂಥ ಗಿಡ, ಗ್ರಾಫ್ಟೆಡ್ ಗಿಡಗಳು, ಯಾವುದೇ ರೀತಿ ಸೀಡಿಂದ ಬಂದಿರುವಂಥ ಗಿಡಗಳಲ್ಲ. ಸೀಡಿಂದ ಅದು ಕೂಡ ತುಂಬ ಜನ ಕೇಳ್ತೀರಾ. ಸೀಡಿಂದ ಬಂದಿರುವಂಥ ಗಿಡ ಬೇಗ ಫಲ ಕೊಡೋದಿಲ್ಲ. ಈಗ ಉದಾಹರಣೆಗೆ ನಿಂಬೆ ಗಿಡನೇ ತಗೊಳ್ಳಿ. ನಿಂಬೆ ಗಿಡ ನಾವು ಬೀಜದಲ್ಲಿ ಬಂದಿರುವಂಥ ಗಿಡ, ಅದು ಮಿನಿಮಮ್ ಇಲ್ಲ ಅಂದರೂ 5 ರಿಂದ 6 ವರ್ಷ ಬೇಕೇ ಬೇಕು ಸ್ನೇಹಿತರೆ, ಅದು ಹಣ್ಣು ಬರೋದಕ್ಕೆ, ಗಿಡದಲ್ಲಿ ಹಣ್ಣು ಬರೋದಕ್ಕೆ. ಇದು ನೋಡಿ, ಇದೇನಪ್ಪ ಅಂದರೆ ಲೇಯರ್ ಕಟ್ಟಿಂಗಲ್ಲಿ ಗ್ರಾಫ್ಟ್ ಮಾಡಿರುವಂಥ ಗಿಡ, ಅಂದರೆ ಗಿಡದಲ್ಲೇ ಇದನ್ನು ಕಸಿ ಮಾಡಿರುವಂಥ ಗಿಡ ಇದು. ಹಂಗಾಗಿ ಇದು ಇಷ್ಟೊಂದು ಚೆನ್ನಾಗಿ ಬರ್ತಿರುವಂಥದ್ದು. ಜೊತೆಗೆ ಇನ್ನೊಂದೇನಪ್ಪ ಅಂತ ಅಂದರೆ ಗ್ರಾಫ್ಟೆಡ್ ಅಂದರೆ ಮಧ್ಯದಲ್ಲಿ ಎಳೆ ಗಿಡಕ್ಕೆ ಬಲ್ತಿರುವಂಥ ಕಡ್ಡಿನ ಕ್ರಾಫ್ಟ್ ಮಾಡ್ತಾರಲ್ಲ, ಅದು ಲೇಯರ್ ಕಟ್ಟಿಂಗ್ ಮಾಡಿರುವಂಥ ಗಿಡ ಒಂದು, ಮತ್ತು ಕಸಿ ಮಾಡಿರುವಂಥ ಗಿಡಗಳನ್ನು ನಾವು ಟೆರೆಸಲ್ಲಿ ಆರಾಮಾಗಿ ನಾವು ಬೆಳ್ಕೋಬೋದು. ಈ ಗಿಡಗಳನ್ನು ಬೆಳೆಸಿ ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ, ಬೀಜದಿಂದ ಬಂದಂಥ ಗಿಡ, ಮಾವಿನ ಗಿಡ ಆಗಿರ್ಬೋದು, ಅಥವಾ ನಿಂಬೆ ಗಿಡ ಆಗಿರ್ಬೋದು, ಅಥವಾ ದಾಳಿಂಬೆ ಗಿಡ ಆಗಿರ್ಬೋದು, ಇವು ಸ್ವಲ್ಪ ಲೇಟೆ ಬಿಡುತ್ತೆ.
ನಾವು ಹೆಂಗೆ ಕೇರ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಹೆಂಗೆ ನಾವು ಆ ಗಿಡನ ನೋಡ್ಕೋತೀವಿ ಅನ್ನೋದ್ರ ಮೇಲೂ ಕೂಡ ನಿಲ್ಲುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಹೇಳೋದೇನು ಅಂತ ಅಂದರೆ ಜಾಸ್ತಿ ಟೆರೆಸ್ ಗಾರ್ಡನ್ ಈ ಥರ ಹಣ್ಣಿನ ಗಿಡಗಳನ್ನು ಬೆಳಿಬೇಕು ಅನ್ನೋರು ಕಸಿ ಮಾಡಿರುವಂಥ ಗಿಡಗಳನ್ನು ತಗೊಂಡ್ರೆ ತುಂಬಾ ಬೆಸ್ಟು. ಜೊತೆಗೆ ಸಣ್ಣ ಸಣ್ಣ ಪಾಟ್ಗಳಲ್ಲೂ ಕೂಡ ಬೆಳ್ಕೋಬೋದು. ನಾನು ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಜಾಸ್ತಿ ಗಾರೆ ಪಾಟನ್ನು ಟೆರೆಸಲ್ಲಿ ಯೂಸ್ ಮಾಡಬೇಡಿ. ನನಗೆ ಗೊತ್ತಿಲ್ಲದೇ ನಾನು ಇದನ್ನು ಫಸ್ಟು ತೊಗೊಂಬಂದಿದ್ದು, ಆಮೇಲೆ ನನಗೂ ಕೂಡ ಅನ್ನಿಸ್ತು ಇದು ಸ್ವಲ್ಪ ವೆಯ್ಟ್ ಜಾಸ್ತಿ ಇರುತ್ತೆ. ಹಂಗಾಗಿ ವೆಯ್ಟು ಪ್ಲಾಸ್ಟಿಕ್ ಡ್ರಮ್ಮು ಅಥವಾ ಫೈಬರ್ ಪಾಟ್ಗಳಾದರೆ ಅವು ವೆಯ್ಟ್ ಕಡಿಮೆ ಇರುತ್ತೆ, ಹಂಗಾಗಿ ನಾವು ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಗಾರೆ ಪಾಟ್ಗಳೇನಪ್ಪ ಅಂತ ಅಂದರೆ ಪಾಟೇ ಸಿಕ್ಕಾಬಟ್ಟೆ, ಇಲ್ಲಾಂದ್ರೂ ಒಂದು 10ರಿಂದ 15 kg ಅಥವಾ 20 kg ಈ ಥರ ಇರುತ್ತೆ, ಎತ್ತಕ್ಕಾಗಲ್ಲ. ಹಂಗಾಗಿ ಅದಕ್ಕೆ ಮಣ್ಣು ಹಾಕಿದ್ರೆ ಇನ್ನೂ ಕೂಡ ಜಾಸ್ತಿ ವೆಯ್ಟ್ ಆಗುತ್ತೆ. ಹಂಗಾಗಿ ನೆಕ್ಸ್ಟು ಬಳಸೋಂಥವ್ರು ಪ್ಲಾಸ್ಟಿಕ್ ಪಾಟು ಅಥವಾ ಫೈಬರ್ ಪಾಟ್ಗಳು, ಡ್ರಮ್ಗಳನ್ನು ಬಳಸಿದ್ರೆ ತುಂಬ ಚೆನ್ನಾಗಿ ಗಿಡಗಳನ್ನು ಟೆರೆಸ್ನಲ್ಲಿ ಬೆಳ್ಕೋಬೋದು ಅಂತ ಹೇಳ್ತೀನಿ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಇಷ್ಟ ಆಯಿತು ಅಂತಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲನೂ ಕೂಡ ಶೇರ್ ಮಾಡಿ ಅಂತ ಕೇಳಿಕೊಂಡು ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಮೇಲ್ಗಡೆ ಇರುವಂಥ ಗಿಡಗಳನ್ನು ತೋರಿಸ್ಲಿಲ್ಲ ನಿಮಗೆ, ಅದನ್ನು ಕೂಡ ನೆಕ್ಸ್ಟು ತೋರಿಸ್ತೀನಿ. ಆಲ್ಮೋಸ್ಟ್ ಎಲ್ಲ ವಿಡಿಯೋಗಳಲ್ಲೂ ನಾನು ನಿಮಗೆ ತೋರಿಸ್ತಾನೆ ಇರ್ತೀನಿ ಸ್ನೇಹಿತರೆ. ಹಾಗಾಗಿ ಈಗ ಕೆಳಗಡೆ ಫ್ಲೋರಲ್ಲಿರುವಂಥ ಗಿಡಗಳನ್ನು ಅಷ್ಟನ್ನೇ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿರೋದು ಇವತ್ತಿನ ಈ ವಿಡಿಯೋ. ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೆ ಸಿಗ್ತೀನಿ ನೆಕ್ಸ್ಟು ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.